ಸರ್ ಯಾಕೋ ಎಲ್ರು ಮೂಗ್ ಮುಚ್ಕೊಂಡಿದ್ದೀರಾ? ಅದು ನೀವ್ ಯಾಕೆ ಮುಚ್ಕೊಂಡು ಬಂದಿದ್ರೋ ಅದಕ್ಕೆ ಸರ್. ಏನ್ ಹೇಳ್ತಾ ಇದೀಯಾ? ಸರ್ ಇಡೀ ಪೊಲೀಸ್ ಸ್ಟೇಷನ್ ಗಮನಾರ್ತಾ ಇದೆ ಸರ್. ಮಾಮೂಲಾಗಿ ಪಬ್ಲಿಕ್ ಹೇಳೋದನ್ನ ನಾವು ಹೇಳೋ ಥರ ಆಗಿದೆ ಸರ್. ಡ್ರೈನೇಜ್ ಪ್ರಾಬ್ಲಮ್ ಸರ್. ಫೋನ್ ಮಾಡಿದ್ದೀರಿ, ಈಗ ಬಂದ್ಬಿಡ್ತಾರೆ ಸರ್. ಸರ್ ಕಾರ್ಪೊರೇಷನ್ ಲಾರಿ ಬಂತು ಸರ್. ಪರವಾಗಿಲ್ವೇ? ಫೈರ್ ಇಂಜಿನ್ಗಿಂತ ಫಾಸ್ಟ್ ಆಗಿದ್ದಾರೆ ಸರ್. ಯು ಕ್ಯಾನ್ ಗೋ. ಓಕೆ ಸರ್. ಸರ್ ನಿಮ್ಗೆ ವಾಸನೆ ಬರ್ತಾ ಇಲ್ವಾ? ಓಕೆ. ಬಡ್ಡಿ ಮಗ ಕಪ್ಪು ವಾಸನೆನೂ ಗೊತ್ತಾಗದೆ ಇರೋ ತರ ಹೊಡಿತಿದ್ದಾನೆ. ಬಿಡಲ್ಲ, ಎಲ್ಲಿದ್ರೂ ಬಿಡಲ್ಲ. ನೀನೇ ಶಿವ, ಸತ್ಯವಾಗಿ ನೀನು ಹಾಕೊಂಡಿರೋ ವೇಷನ ನಾನೇ ಕಳಿಸ್ತೀನಿ ಮಗನೇ. ಏನೋ ಸರ್, ಪ್ರೆಷರ್ ಪಂಪು ದಬ್ಬೆಯಿಂದ ತಳೆದ್ರು ಕಸ ಹೋಗ್ತಿಲ್ವಂತೆ. ಹಾಲಲ್ಲಿ ಒಂದು ಡ್ರೈನೇಜ್ ಇದೆ, ಅದ್ರೊಳಗೆ ಇಳಿದು ಕಸನ ತೆಗಿಬೇಕಂತೆ. ಸುಮಾರು 4 hours ಆಗ್ಬೋದು ಸರ್. ಅದಕ್ಕೇನೀಗ? ಅದು ಈಗ್ಲೇ ವಾಸನೆ ತಡ್ಕೊಳಕ್ ಆಗ್ತಿಲ್ಲ. ಇನ್ ಕಸನ ಹೊರಗಡೆ ಹಾಕಿದ್ರೆ ಆ ದುರ್ನಾತಕ್ಕೆ ಮೂರ್ಛೆನೆ ಹೋಗ್ಬಿಡ್ತೀವಿ ಸರ್. ಅದಕ್ಕೆ ಎಲ್ರು ಮನೆಗೆ ಹೋಗ್ಬೇಕಾ? ಅಯ್ಯೋ, ಆತರ ಹೇಳ್ತಾ ಇಲ್ಲ ಸರ್. ಮತ್ತೆ ಇಲ್ಲ 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 ಸರ್, ಅವನೇ ಸರ್ ಶಿವ. ಆಕ್ಟ್ ಮಾಡ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾನೆ ಸರ್? ಅವನ್ ಎಲ್ಲಿದ್ರು ಯಾವ ವೇಷದಲ್ಲಿದ್ರು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್. ACP ಸಾಹೇಬ್ರು ಮಾತ್ರ ಇಷ್ಟು ಗಬ್ನಾತ ಹೊಡಿತಿದ್ರು ಒಳಗೆ ಕೂತಿದ್ದಾರೆ. ಅದು ಮೂಗು ಮುಚ್ಕೊಳ್ದೆ ಅಷ್ಟೇ, ಯಾವ್ದನ್ನು ಮುಚ್ಚೋದಿಲ್ಲ. ಏಯ್ ಉಪ್ಪಿನಕಾಯಿ ಕೊಡ ತಗೋಣ. ಏ ಆನಂದ್ ಸರ್, ಇದು ಬಂದೆ ಸರ್. ಅರೆ, ಇವ್ರು ಇಲ್ಲಿಂದನೇ ಮುಚ್ಕೊಂಡು ಹೋಗ್ತಿದ್ದಾರೆ ಸರ್. ನೋಡ್ದ? ಈಗಲೇ ಸರ್ ನೋಡ್ತಾ ಇರೋದು. ಏನ್ ಸರ್ ಮೂಗ್ ಮೇಲೆ ಲೇಟು? ಏಯ್ ಇದನ್ ಬಿಡು, ಅಲ್ಲಿ ನೋಡು, ಸ್ಟೇಷನ್ ಅಲ್ಲೇ ಎಣ್ಣೆ ಹೊಡಿತಾ ಇದ್ದಾರೆ. ಸರ್ ನಾನೇ ಸರ್ ಪರ್ಮಿಷನ್ ಕೊಟ್ಟಿದ್ದು. ಅದು ನಮ್ಮಿಂದ ಹೊರಗಡೆನೆ ಇರಕ್ಕಾಗ್ತಿಲ್ಲ. ಪಾಪ ಇದ್ರೊಳಗೆ ಇಳಿದು ಕೆಲಸ ಮಾಡ್ಬೇಕಲ್ಲ ಸರ್. ಇದನ್ನ ಹಾಕಿದ್ರೇನೆ ಕೆಲಸ ನಡೆಯುತ್ತೆ ಅಂತ ಹೇಳಿದ್ರು. ಇದನ್ನ ಹಾಕಿದ್ರೇನೆ ಇಲ್ಲಿದ್ರೆ ನನಗೂ ಅದೇ ಮೂಡ್ ಬರುತ್ತೆ ಕಣೋ. ಜಲ್ದಿ ಮುಗ್ಸೋ ಕೇಳೋ. ಓಕೆ ಸರ್, ಬೇಗ ಮುಗಿಸ್ರಪ್ಪ. ಮುಗ್ಸಕ್ಕೆ ಬಂದಿರೋ ಸರ್. ಸರ್ ಮೂಗಿಗೆ ಏನಾಯ್ತು ಸರ್? ಏಟ್ ಬಿತ್ತಾ ಇಲ್ಲ ಯಾರಾದ್ರೂ? ನನ್ನ ಹತ್ರ ಬರೋ ತಾಕತ್ತು ಯಾವನ್ಗಿದೆ? ಮತ್ತೆ ಹೇಗಾಯ್ತು ಸರ್? ರಾತ್ರಿ ಅಡುಗೆ ಕೆಳಗ್ ಬಿದ್ದೆ, ಒಂದು ಕಚಡ ನಾಯಿ ಅಡ್ಡ ಬಂದು ಎಲ್ಲ ಕೆಡಿಸ್ಬಿಡ್ತು. ಯಾರನ್ನ ಕೆಡಿಸಿದ್ರಿ? ಯಾವ ಅಡ್ಡ ಬಂದ? ಏಯ್ ನಾಯಿ ಕಣ. ನಾಯನೇ ಕಚಡ ನಾಯ ಅಂದ್ರ ಸರ್? ಗೊತ್ತಿರೋ ನಾಯ ಇಲ್ಲ ಬೀದಿ ನಾಯ? ಇಲ್ಲ, ಅದಕ್ಕೂ ಕಾರ್ಪೊರೇಷನ್ ಅವರೇ ಬರ್ಬೇಕು, ಅದಕ್ಕೆ ಕೇಳಿದೆ. ಗೊತ್ತಿರೋ ನಾಯೇ, ಬಟ್ ರಾತ್ರಿ ಅದಕ್ಕೆ ಹುಚ್ಚಿಡಿದಿತ್ತು. ಅದನ್ನ ನನ್ ಕೈಯಾರೆ ಸಾಯಿಸಿದ್ರೇನೆ ನನಗೆ ನೆಮ್ಮದಿ ಸಿಗೋದು. ಹುಷಾರು ಸರ್, ಅದ್ ಕಚ್ಬಿಟ್ಟು ನಿಮ್ಗೆ ಹುಚ್ಚಿಗೆ ಹಿಡಿದು ಬಿಟ್ಟಾತು.